ಎಲ್ರಿಗೂ ನಮಸ್ಕಾರ. ಇವತ್ತು ಮಸಾಲ ದೋಸೆಗೆ ಒಂದು ಮಸಾಲ ಮಾಡೋದು ತೋರಿಸ್ಕೊಡ್ತೀನಿ ನಾನು. ಹಂಗೆ ಒಂದು ದೋಸೆನೂ ಹಾಕ್ಬಿಟ್ಟು ತೋರಿಸ್ತೀನಿ. ಎಣ್ಣೆ ಒಂದು ಕಬ್ಬಣದ್ದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಿದೆ ನೋಡಿ. ಸಾಸಿವೆ ಚಟಪಟ ಅಂದಿದೆ. ಒಂದು ಈರುಳ್ಳಿ ಉದ್ದ ಕಟ್ ಮಾಡಿರೋಂಥದ್ದು, 2 ರಿಂದ 3 ಗ್ರೀನ್ ಚಿಲ್ಲಿ, ಮೆಣಸಿನ್ಕಾಯಿ. ಇವಾಗ ಎರಡನ್ನು ತಿರುಗಿಸ್ಕೊಳೋಣ. ಕರಿಬೇವಿನ ಸೊಪ್ಪು ಹಾಕ್ಕೊಳೋಣ. ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ, ಮ್ಯಾಶ್ ಮಾಡ್ಕೊಳೋಣ. ಇವಾಗ ಅರಿಶಿನ ಪುಡಿ ಹಾಕ್ಕೊಳೋಣ, ಸಾಲ್ಟು ಚೆನ್ನಾಗಿ ತಿರ್ಸ್ಕೊಳೋಣ. ಮಸಾಲ ರೆಡಿಯಾಗಿದೆ. ಇವಾಗ ಹಾಕೋಣ ಆಲೂಗಡ್ಡೆನ. ಆಲೂಗಡ್ಡೆ ಹಾಕ್ಕೊಳ್ಳೋಣ. ಮ್ಯಾಶ್ ಮಾಡಿಟ್ಟಿದ್ದೀನಿ ಆಲೂಗಡ್ಡೆನ. ಚೆನ್ನಾಗಿ ತಿರ್ಸ್ಕೊಳೋಣ. ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಟೈಮು ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ, ಯಾಕಂದ್ರೆ ಗೊತ್ತಾಗಲ್ಲ. ಕೊತ್ತಂಬರಿ ಸೊಪ್ಪು, ಫ್ರೆಶ್ ಕೊತ್ತಂಬರಿ ಸೊಪ್ಪು ರೆಡಿಯಾಗಿದೆ ಇದು. ಇವಾಗ ದೋಸೆ ಹಾಕ್ಕೊಳ್ಳೋಣ. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿದ್ರೆ, ದೋಸೆ ತವ. ಇವಾಗ ನಾನು ಹಿಟ್ಟು ಹಾಕ್ಕೊಳ್ಳೋಣ. ನಿಧಾನಕ್ಕೆ ತಿರ್ಸ್ಕೊಳ್ಳಿ. ಯಾವತ್ತೂ ಅಷ್ಟೇ ನಿಧಾನಕ್ಕೆ ತಿರ್ಸ್ಬೇಕು ದೋಸೆ ಮಾತ್ರ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ನೋಡಿದ್ರೆ ದೋಸೆ ಒಂದು ಮುಕ್ಕಾಲು ಭಾಗ ಬೆಂದಿದೆ. ನೋಡಿ, ಚಟ್ನಿ ಹಾಕ್ಕೊಳ್ಳೋಣ. ಕೆಂಪು ಚಟ್ನಿ. ಈ ಥರ ಬ್ರಷ್ ಇದ್ದರೆ, ಯಾಕಂದರೆ ಸ್ವಲ್ಪ ಬೆಂದ ಮೇಲೇ ಈ ಥರ ಹಾಕ್ಕೋಬೇಕು, ಇಲ್ಲಾಂದ್ರೆ ಅದು ಇಟ್ಟಿಟ್ಟು ಹಂಗಂಗೆ ಬಂದ್ಬಿಡುತ್ತೆ. ಬ್ರಷಲ್ಲಿ ಈ ಥರ ಸವರ್ಕೋಬೇಕು. ಇದೇನಿಲ್ಲ, ಮೆಣಸಿನ್ಕಾಯಿ ಹಾಕಿರೋದು. ಮೆಣಸಿನ್ಕಾಯಿ ನೆನೆಸಿಟ್ಬಿಟ್ಟು, ಬೆಳ್ಳುಳ್ಳಿ, ಚೂರು ಹುಣಸೆಹಣ್ಣು, ಚೂರು ಬೆಲ್ಲ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿರೋದು ಚಟ್ನಿ ಇದು. ನೋಡಿ, ಇಷ್ಟು ಸವರ್ಕೊಂಡ್ರೆ ಸಾಕು. ನಾವು ಚೆನ್ನಾಗಿ ರೋಸ್ಟ್ ಆಗಬೇಕು. ಇವಾಗ ಚೆನ್ನಾಗಿ ರೋಸ್ಟ್ ಆಗ್ತೈತಿ. ಇವಾಗ ಮಸಾಲ ಇಟ್ಕೊಳ್ಳೋಣ. ನೋಡಿದ್ರಾ, ಈ ಥರ ಎಜ್ಜಲ್ಲೇ ಇಕ್ಕೋಬೇಕು ಇದನ್ನು ಮಸಾಲಾನ, ಯಾಕಂದ್ರೆ ಮಧ್ಯದಲ್ಲಿಟ್ಟರೆ ಅದು ಸರಿ ಹೋಗಲ್ಲ. ಇವಾಗ ಗ್ಯಾಸ್ ಕಡಿಮೆ ಇಟ್ಕೊಂಡು ರೋಲ್ ಮಾಡಬೇಕು ನೀವು. ಬಹಳ ಅದ್ಭುತವಾಗಿ ಬರುತ್ತೆ ರೋಲ್ ಮಾತ್ರ. ನೋಡಿ, ವಾವ್. ಎಜ್ಜಲ್ಲಿಟ್ಟು ನೋಡಿ, ಒಂದು ಟೈಮ್ ಹಿಂಗೆ ಪ್ರೆಸ್ ಮಾಡಿ, ಎಲ್ಲ ಕಡೆ ಅದು ಮೆಲ್ಟ್ ಆಗುತ್ತೆ. ಅವಾಗ ಬಾಯಲ್ಲಿ ತಿನ್ನುವಾಗ ಎಲ್ಲ ಕಡೆ ಸಿಗುತ್ತೆ. ನೋಡಿದ್ರೆ ವಾವ್, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ, ಮಸ್ತಾಗಿ ಬಂದಿದೆ. ವಾವ್, ನೋಡಿದ್ರಾ? ನಿಧಾನಕ್ಕೆ ಆದರೆ ನೋಡಿ, ಈಗ ನಾವು ಚೌಟ ಹಿಡ್ಕೊಂಡಿದ್ದೀವಲ್ಲ, ಅದು ನಿಧಾನಕ್ಕೆ ಸುತ್ತಬೇಕು. ಆವಾಗ ನೋಡಿ ದೋಸೆ ಎಷ್ಟು ಅದ್ಭುತವಾಗಿ ನೋಡಿ ನಿಧಾನಕ್ಕೆ ಸುತ್ತಾ ಹೋಗ್ಬೇಕು. ಅದನ್ನು ಹಗುರವಾಗಿ ಹಿಡ್ಕೋಬೇಕು, ಆವಾಗಲೇ ಚೆನ್ನಾಗಿ ಬರೋದು. ಟೈಟಾಗಿ ಹಿಡ್ಕೊಂಡ್ರೆ ಅಂದರೆ ಮುಗೀತು, ಬರಲ್ಲ ದೋಸೆ, ಅಂಟ್ಕೊಳುತ್ತೆ. ನಂತರ ಅಂಟ್ಕೊಳತ್ತಂದರೆ ಹಂಗೆ ಹಿಟ್ಟು ಎಳ್ಕೊಂಬರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಮುಕ್ಕಾಲು ಭಾಗ ಬೆಂದಿದೆ. ಇವಾಗ ಸ್ವಲ್ಪ ಬ್ರಷ್ ಇಲ್ಲ ಅಂದ್ರೂ ನೀವು ಸ್ಪೂನಲ್ಲಿ ಕೂಡ ಈ ಥರ ಇದು ಮಾಡ್ಕೋಬೋದು. ಸ್ಪ್ರೆಡ್ ಎಲ್ಲ ಕಡೆ ಈ ಥರ ಮಾಡ್ಕೋಬೋದು. ಚೆನ್ನಾಗಿ ರೋಸ್ಟ್ ಆಗಿದೆ. ನೋಡಿ, ಮಸಾಲ ಇಟ್ಕೊಳೋಣ. ಈ ಥರ ಇಟ್ಟರೆ ಮಸಾಲ ಎಲ್ಲ ಕಡೆನೂ ಸಿಗುತ್ತೆ ನಾವು ತಿನ್ನುವಾಗೆ. ನೋಡಿ, ಎಷ್ಟು ಎಲ್ಲ ಕಡೆ ನೋಡಿ, ಈ ಥರ ಸೈಡಲ್ಲೇ ಭಾಳ ಇರಬೇಕು ಮಸಾಲ. ಇವಾಗ ಫೋಲ್ಡ್ ಮಾಡೋಣ. ವಾ, ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಬೇಕು. ವಾ, ನನಗೆ ಬಾಯಲ್ಲಿ ನೀರು ಬರುತ್ತಂದರೆ ನಿಮಗೆ ಹೆಂಗೆ ಆಗಿರ್ಬೋದು ಇದನ್ನು ನೋಡಿ. ಸೂಪರಾಗಿದೆ. ಹೇಗಿದೆ ದೋಸೆ? ಸಕ್ಕತ್ತಾಗಿದೆ ಮಸಾಲ ದೋಸೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿನ್ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ.
ಚಟ್ನಿ ಮಾಡ್ಬೇಕು ಇದ್ರ ಜೊತೆಗೆ ಇವಾಗ